ನೀವು ಸ್ಪರ್ಧೆ ಮಾಡ್ಬೋದಿತ್ತಲ್ಲ, ಪ್ರಜಾಕೀಯ ಸ್ಥಾಪನೆ ಮಾಡ್ಬಿಟ್ಟು ಬರೀ ಮನೇಲಿದ್ರೆ ಆಗುತ್ತಾ ಸರ್? ಪ್ರಜೆಗಳ ಹತ್ರ ಬರ್ಬೋದಿತ್ತಲ್ಲ ನೀವು. ಕೇಳಿ ಅಮ್ಮ, ನಾನು ಹೇಳಿದ್ದೀನಿ ಪ್ರಜೆಗಳ ಹತ್ರ ಹೆಂಗೆ ಹೋಗೋದು ಅಂತಲೂ ಹೇಳಿದ್ದೀನಿ. ನಾನೇನು ಹೇಳಿ, ನಾನು ಕಾಲೇಜ್ಗಳಲ್ಲಿ ಹೋಗಿದ್ದೀನಿ, ಎಷ್ಟೋ ಕಡೆ ಹೋಗಿದ್ದೀನಿ, ಅದು ಬಿಟ್ಬಿಡಿ. ಈಗ ನೀವು ಒಂದು ಹೇಳಿರಿ, ಸೂಪರ್ ಎಕ್ಸಾಂಪಲ್ ಕೊಟ್ರಿ ನೋಡಿ, ಎಷ್ಟು ಆಶಾವಾದಿಗಳು ನೀವು. ಒಂದು ಪಿಕ್ಚರ್ ನೋಡ್ಬಿಟ್ಟು ಈ ಪಿಕ್ಚರ್ ಹೆಂಗೆ ಮಾಡಿದ್ರೆ ಉಪೇಂದ್ರ, ಅವಾಗ ಏನು ಗೊತ್ತಾ, ಇನ್ನು ಮುಂದೆ ಕೇಳಿ ಒಂದು ನಿಮಿಷ, ಆ ಯೋಚನೆಗಳೇ ಇಲ್ಲಿ ನಾನು ಮಾತಾಡ್ತಿರೋದು. ಆಗೋದಕ್ಕೆ ಸೂಪರ್ ಥರ ಆಗೋದಕ್ಕೆ ಇದೆಲ್ಲ ಮಾಡಬೇಕು ಅಂತ ಹೇಳಿದ ಕೂಡಲೇ ನಿಮಗೆ ಒಂದು ಅದ್ಭುತವಾದಂಥ ಒಂದು ಬಿಲ್ಡಿಂಗ್ ಕಟ್ಟಬೇಕು, ಒಂದು ತಾಜ್ ಮಹಲ್ ಕಟ್ಟಬೇಕು, ಒಂದು ವಿಧಾನಸೌಧ ಕಟ್ಟಬೇಕು. ಬಟ್ ಅದ್ರ ಕಷ್ಟಗಳು ಹೇಳ್ತಿದ್ದಂಗೆ ಮಾಡಿ ಸರ್ ಮಾಡಿ. ಬಟ್ ಅಂದ್ರೆ ಡಿಲೇ ಬಗ್ಗೆ ಅವರಲ್ಲಿರೋ ಪ್ರಶ್ನೆನೂ ಅದೇನೆ. 2017ರಲ್ಲಿ ರಾಜಕೀಯ ಅಥವಾ ಪ್ರಜಾಕೀಯಕ್ಕೆ ಎಂಟರ್ ಆದ್ರು ಉಪೇಂದ್ರ ಅವರು. 2026ರಲ್ಲಿ ಇದೀವಿ, ಈಗಲೂ ಕೂಡ ಜನರನ್ನ ರೀಚ್ ಆಗ್ತೀವಿ ಅಂತಾನೆ ಇದ್ದಾರೆ. ಆಕ್ಚುಲ್ ಬದಲಾವಣೆ ತರ್ಲಿಕ್ಕೆ ಉಪೇಂದ್ರ ಅವ್ರು ಅದ್ರ ಬಗ್ಗೆ ಡೀಟೇಲ್ ಹೇಳ್ಬಿಡ್ತೀನಿ. ನಿಮ್ಗೆಲ್ಲ ಗೊತ್ತಿದೆ, ಮರ್ತೋಗಿರ್ಬೋದು ನೀವು. ನಾನು ಬಂದಾಗ ಏನಾಯ್ತು, ಯಾರೋ ಪಕ್ಷ ಕೊಟ್ಟರು, ನಾನು ನಂಬಿದೆ. ಯಾರೋ ಇದೇ ಥರ ನಿಮ್ಮ ಥರನೇ ಹೇಳಿದ್ರು, ಸರ್ ನಮ್ಮದು ಇದೆ ಸರ್ ಆಸೆ, ನೀವೇನು ಹೇಳ್ತೀರೋ ನಮ್ಮ ಕನಸಾಗಿತ್ತು ಸರ್, ಬನ್ನಿ ಸರ್ ನಮ್ಮ ಪಕ್ಷ ಮಾಡಿದ್ದೀನಿ, ನೀವು ಯಾಕೆ ನನ್ನ ಪಕ್ಷ ಕಟ್ತೀರಾ, ತಗೊಳ್ಳಿ ಅಂತ ಪಕ್ಷ ಕೊಟ್ಟರು, ನನ್ನ ಪ್ರೆಸಿಡೆಂಟ್ ಮಾಡಿದ್ರು. ನಾನೆಲ್ಲ ಓಡಾಡಿ ಗೀಡಾಡಿ ಎಲ್ಲ ಮಾಡಿ ಆಟೋ ಚಿಹ್ನೆ ತೊಗೊಂಡು ಎಲ್ಲ ಮಾಡೋವರೆಗೂ ಸುಮ್ಮನೆ ಇದ್ರು, ಸೂಪರಾಗಿ ಮಾಡ್ತಿದ್ದೀರಾ ಸರ್ ಅಂತ. ಕರೆಕ್ಟಾಗಿ ಇನ್ನೇನು ಟಿಕೆಟ್ ಕೊಡಬೇಕು, ನಾನು ಎಲ್ಲರನ್ನೂ ಕರೆದು ಇಂಟರ್ವ್ಯೂ ಮಾಡಿ ಎಲ್ಲ ಮಾಡಿ 224 ಜನ ರೆಡಿ ಮಾಡಿ, ಸರ್ ಟಿಕೆಟ್ ಕೊಡಬೇಕು ಇವಾಗ, ನಾನು ಕೊಡೋಕ್ಕೆ ಸ್ಟಾರ್ಟ್ ಮಾಡಲ ಅಂದರೆ, ಸರ್ ನೀವು ಹೆಂಗೆ ಸರ್ ಟಿಕೆಟ್ ಕೊಡ್ತೀರಾ ಅಂತ. ನಾನು ಪ್ರೆಸಿಡೆಂಟ್ ಮಾಡಿದ್ದೀರಾ, ನಾನಲ್ವ ಟಿಕೆಟ್ ಕೊಡಬೇಕಾಗಿರೋದು. ಇಲ್ಲ ಸರ್ ನಾವು ಕೊಡ್ತೀವಿ, ಹಂಗಾರೆ ಕೊಡಿ ಇವ್ರಿಗೆಲ್ಲ. ಹೇ ಸರ್ ನೀವು ಬಿಡಿ ಸರ್, ನಾವು ಕೊಟ್ಕೊಂತೀವಿ ಬಿಡಿ ಸರ್ ಅಂತ. ಬೇರೆ ಥರ ಸ್ಟಾರ್ಟ್ ಆಗೋಯ್ತದು. ಕೇಳಿ ಅವಾಗ ಏನಾಯಿತು, ನಾನು ಪಕ್ಷದಿಂದ ಹೊರಗೆ ಬಂದೆ, ಎಲೆಕ್ಷನ್ ನಿಂತ್ಕೊಳ್ಳೋಕ್ಕಾಗಿಲ್ಲ, ಅಲ್ಲೇ 3 ವರ್ಷ ಹೊಟ್ಟಾಯ್ತು ನಂದು. ನೆಕ್ಸ್ಟ್ ಬಂದಿದ್ದು ಯಾವುದು, MP ಎಲೆಕ್ಷನ್. ನಾನು ಮಾತಾಡ್ತಿರೋದು ಕರ್ನಾಟಕದ ಬಗ್ಗೆ, ಓಕೆನಾ. MP ಎಲೆಕ್ಷನ್ ಬಂತು, ಆದರೂ ಸಿಂಬಾಲಿಕಾಗಿ ನಾವು ಮಾಡಬೇಕು, ಪ್ರಜಾಕೀಯ ನಿಲ್ಲಬೇಕು ಅಂದ್ಬಿಟ್ಟು MP ಎಲೆಕ್ಷನ್ ನಿಂತಿದ್ವಿ. 2.5 ಲಕ್ಷ ವೋಟ್ ಬಂತು ನಮಗೆ. ಏನು ಹೇಳಿ, ಏನೂ ಪ್ರಚಾರ ಮಾಡಿದೆ, 1 ರೂಪಾಯಿ ಕೊಡದೆ. ಏನಮ್ಮ ದೊಡ್ಡ ವಿಷಯ ಅಲ್ವಮ್ಮ, ಬಂದಿದೆ. ನಾವು ಜನರನ್ನು ದೂಷಿಸಬಾರ್ದು, ನಮ್ಮ ಕೆಲಸ ನಾವು ಮಾಡ್ತೀವಿ, ಜನ ಇದನ್ನು ಬೆಂಬಲಿಸ್ತಾನೆ ಇದ್ದಾರೆ, ಒಂದು ಹೋಪ್ಸ್ ಇದೆ, ನೋಡೋಣ ಮುಂದೆ ಆಗ್ಬೋದು. ನಮ್ಮ ವೀಕ್ಷಕರು ಯಾರೆಲ್ಲ ಟಿವಿ ಅಥವಾ ಡಿಜಿಟಲ್ ಪ್ಲಾಟ್ಫಾರ್ಮ್ ಅಲ್ಲಿ ನೋಡ್ತಾ ಇದ್ದೀರಿ, ನಿಮಗೂ ಕೂಡ ಉಪೇಂದ್ರ ಅವರ ಪ್ರಜಾಕೀಯದ ಬಗ್ಗೆ ಪ್ರಶ್ನೆಗಳಿದ್ರೆ ನಿಮ್ಮ ಫೋನ್ ಮೂಲಕ ದೂರವಾಣಿ ಸಂಖ್ಯೆಗಳನ್ನು ನಾವು ಸ್ಕ್ರೀನ್ ನ ಕೆಳಭಾಗದಲ್ಲಿ ತೋರಿಸ್ತಾ ಇದೀವಿ. ದೂರವಾಣಿ ಕರೆ ಮಾಡಿ ಅವರಿಗೆ ಪ್ರಶ್ನೆ ಕೇಳಬಹುದು. ವಾಟ್ಸ್ಆಪ್ ಅಥವಾ ಎಕ್ಸ್ ಖಾತೆಯ ಮೂಲಕ ಕೂಡ ಪ್ರಶ್ನೆಯನ್ನ ತಲುಪಿಸಬಹುದು. ಅದರ ಡೀಟೇಲ್ಸ್ ಸ್ಕ್ರೀನ್ ನ ಕೆಳಭಾಗದಲ್ಲಿ. ಉಪೇಂದ್ರ ಸರ್, ನಿಜವೇ ಬಟ್ ಜನ ಓವರ್ ನೈಟ್ ಬದಲಾವಣೆ ಎಕ್ಸ್ಪೆಕ್ಟ್ ಮಾಡದೆ ಹೋದ್ರು ಕೂಡ ಸ್ವಲ್ಪ ಇನ್ನು ಕ್ವಿಕ್ ಆಗಿ ಆಕ್ಟಿವ್ ಆಗಬೇಕು ಉಪೇಂದ್ರ ಅವರು ಅಂತ ಹೇಳಿ ಬಯಸೋರು ತುಂಬಾ ಜನ ಇದ್ದಾರೆ. ಆಯ್ತು, ನೀವು ಲೋಕಸಭಾ ಎಲೆಕ್ಷನ್ ಅಂದ್ರೂ ಕೂಡ ಹತ್ರ 2-3 ವರ್ಷ ಆಗ್ತಾ ಬಂತು. ಈ 2-3 ವರ್ಷದಲ್ಲಿ ಉಪೇಂದ್ರ ಅವರು ಏನ್ ಮಾಡಿದ್ದಾರೆ? ಬಹುಮತ ಅನ್ನೋದು ಬಹಳ ಮುಖ್ಯ ಸರ್. ಚುನಾವಣಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೀವು ಹೆಚ್ಚು ಕ್ಷೇತ್ರಗಳಲ್ಲಿ ಗೆಲ್ಲಬೇಕು, ಆ ಮೂಲಕ ಅಧಿಕಾರ ಹಿಡಿಬೇಕು. ಸೊ ಈ ಬಹುಮತ ಗಳಿಸ್ಲಿಕ್ಕೆ ಉಪೇಂದ್ರ ಅವರು ಏನ್ ಮಾಡ್ತಿದ್ದಾರೆ ಅಂತ 2-3 ವರ್ಷ ಏನಾಗಿದೆ? ಅಲ್ಲ, ಏನ್ ಮಾಡಬೇಕು ಅಂತ ಹೇಳಿದ್ರೆ ಅದನ್ನ ಮಾಡಕ್ ಸ್ಟಾರ್ಟ್ ಮಾಡ್ತೀನಿ ಇನ್ಮೇಲೆ. ದಯವಿಟ್ಟು ಅದು ಒಂದು ಸಜೆಸ್ಟ್ ಮಾಡಿ ನೀವು ಇಲ್ಲಿರೋರೆಲ್ಲ. ಸರ್ ನಮಸ್ತೆ, ನನ್ನ ಹೆಸರು ಆದಿನಾರಾಯಣ ಅಂತ ಹೇಳ್ಬಿಟ್ಟು ಪೆರೇಸಂದ್ರನ್ ನಂದು. ಬಹುಶಃ ನಿಮ್ಮ ಮಾತುಗಳನ್ನ ನಾನು ತುಂಬಾ ತಾಳ್ಮೆಯಿಂದ ಕೇಳ್ತಾ ಇದ್ದೀನಿ, ಅನಲೈಸ್ ಮಾಡ್ತಾ ಇದ್ದೀನಿ. ಬಹುಶಃ ಎಲ್ಲೋ ಒಂದು ಕಡೆ ಕರ್ನಾಟಕದಲ್ಲಿ ಉಪೇಂದ್ರ ಅವ್ರು ರಾಜಕೀಯ ಮಾಡೋದು ತುಂಬಾ ಕಷ್ಟ ಅನ್ಸುತ್ತೆ. ನಿಮ್ಮ ಮಾತುಗಳು ನಂಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ. ಎಲ್ಲೋ ಒಂದು ಕಡೆ ಇವ್ರ ಮಧ್ಯದಲ್ಲಿ ನಾನು ಎಲ್ಲಿ ಕೊಚ್ಚೋಗ್ಬಿಡ್ತೀನೋ, ಒಂಥರ ಪ್ರಜಾಕೀಯದಲ್ಲಿ ಎಲ್ಲಿ ಜೋಕರ್ ಆಗ್ಬಿಡ್ತೀನಿ, ನಾನು ಒಂದು ಭಯ ನಿಮ್ಮಲ್ಲಿ ಕಾಡ್ತಾ ಇದೆ ಅಂತ ನನಗೆ ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಸರ್. ಓ ಬಿಡಿ, ಕ್ಲಾರಿಟಿ ಬಂದಿದೆ ತಾನೆ ಅಟ್ಲೀಸ್ಟ್. ಅದು ಡೌಟ್ ಅಲ್ಲಿ ಪಟ್ಕೊಂಬೇಡಿ. ಖಂಡಿತ ಖಂಡಿತ ಸರ್. ಇವ್ರಿಗೆ ಭಯ ಆಗಿದೆಯಾ ಇಲ್ವಾ ಕ್ಲಾರಿಟಿಯಾಗಿ ಹೇಳ್ಬಿಡಿ. ನಿಮಗ ಭಯ ಇದೆಯಾ ಸರ್ ಈಗಿರುವ ಈ ರಾಜಕೀಯ ವ್ಯವಸ್ಥೆ? ಅವ್ರು ಹೇಳ್ಬಿಟ್ರಲ್ಲ ಭಯ ಇದೆ ಅಂತ. ಅವ್ರ ಅಭಿಪ್ರಾಯ ಸರ್, ನಿಮ್ಮ ಅಭಿಪ್ರಾಯ ಅಂದ್ರೆ ಈಗ ಎಕ್ಸಿಸ್ಟಿಂಗ್ ಸಿಸ್ಟಮ್ ಏನಿದೆ ರಾಜಕಾರಣ, ಅದರ ವಿರುದ್ಧವಾಗಿ ನಿಂತು ಅಥವಾ ಅದರ ಜೊತೆಯಲ್ಲಿ ನಿಂತು ಹೋರಾಟ ಮಾಡಿ ನಿಮ್ಮ ಸಿಸ್ಟಮ್ ಅಲ್ಲ, ಹೋರಾಟ ಅದನ್ನು ಹೇಳ್ಬಿಡಿ. ಹೋರಾಟ ಹೆಂಗ್ ಮಾಡ್ಬೇಕು ಅಂತ ಯಾರಿಗಾರ ನಾನು ಬೈಬೇಕು, ಅದಕ್ಕೆ ಭಯ ಇದೆ ನನಗೆ, ಅದು ಹೇಳಿ ಸರ್. ನೀವ್ ಯಾಕೆ ಸರ್ ಅವ್ರಿಗೆ ಬೈತಾ ಇಲ್ಲ? ಭಯ ಇದೆ ಸರ್ ನಿಮ್ಗೆ, ಅದಕ್ಕೆ ಬೈತಾ ಇಲ್ಲ ಅಂತ ಸರ್. ನೀವು ಅವಾಗಲೇ ನಾನು ಹೇಳ್ತೀನಿ ಯಾಕೆ ಬೈಬೇಕು ಅಂತ ಹೇಳ್ತೀನಿ. ನಾನು ಫಸ್ಟ್ ಆಫ್ ಆಲ್ ಯಾಕೆ ಬೈಬೇಕು? ನಾವೇ ಎಲೆಕ್ಟ್ ಮಾಡಿ ಕಳಿಸಿರೋರಲ್ವ ಅವ್ರನ್ನ. ಯಾರನ್ನ ಬೈಬೇಕು ಅವಾಗ? ಅವ್ನ ಎಲೆಕ್ಟ್ ಮಾಡಿರೋನ್ ಬೈಬೇಕಾ, ಎಲೆಕ್ಟ್ ಆಗಿರೋನ್ ಬೈಬೇಕಾ? ಒಂದು ಹೇಳಿ. ನಾವು ಎಲೆಕ್ಟ್ ಮಾಡಿರೋರು ಯಾರು ನಮ್ಮ ಬೈಬೇಕು? ತಪ್ಪು ನಾವು ಮಾಡಿರೋದು, ಕರೆಕ್ಟ್ ಅಲ್ವಾ? ಪ್ರತಿ ಸತಿ ನಾವು ಅವ್ನು ಸರಿ ಇಲ್ಲ, ಇವನ್ ಸರಿ ಇಲ್ಲ, ಇವನ್ ಸರಿ ಇಲ್ಲ, ನಾನು ಸರಿ ಇದ್ದೀನ? ನಮ್ಮನ್ನು ನಾವು ಕೇಳ್ಕೊಳೋದೇ ಇಲ್ಲ. ನಾನು ಕರೆಕ್ಟ್ ಸರ್, ಸರ್ ನಮಗೆಲ್ಲ ಗೊತ್ತು ಸರ್. ನಿಮ್ಗೇನೋ ಡೌಟ್ ಇದ್ದಂಗಿದೆ ಸರ್. ಸರ್ ನಿಮ್ಗೇನೋ ಗೊತ್ತಿಲ್ಲ ಬಿಡಿ ಸರ್. ಸರ್ 2 ನಿಮಿಷ ಹೇಳ್ಬಿಡ್ಬೋದು. ಈ ಕ್ವಶನ್ಗೆ ಆನ್ಸರ್ ಮಾಡಿ. ತಪ್ಪು ಮಾಡಿರೋದು ಯಾರು ಹೇಳಿ ಸ್ವಾಮಿ? ಮಾಡ್ತಾ ಇದ್ದೀನಲ್ಲ ಸ್ವಾಮಿ.
ಇನ್ನೇನ್ ಮಾಡ್ಬೇಕು ಹೇಳಿ, ಅಟ್ಲೀಸ್ಟ್ ಅದಾರ ಹೇಳಿ. ಈಗ ಪಕ್ಷ ಒಂದ್ ನಿಮಿಷ ನಿಮ್ಮನ್ನೇ ಕೇಳ್ತೀನಿ, ನಾನು ಏನ್ ಮಾಡ್ಬೇಕು ಹೇಳಿ? ಧೈರ್ಯ ಬಂದ್ಬಿಟ್ಟಿದೆ ಈಗ ಸರ್, ನಿಮ್ಮನ್ನ ನೋಡಿ ನಂಗೆ ಧೈರ್ಯ ಬಂದಿದೆ. ಏನ್ ಮಾಡ್ಬೇಕು ಹೇಳಿ? ಸರ್, ಈಗ ಪಕ್ಷ ಕಟ್ಟಿದ್ದೀರಾ. ಹಾ, ಪಕ್ಷ ನಮ್ ಚಿಕ್ಕಬಳ್ಳಾಪುರದಲ್ಲ ಪೆರೇಸಂದ್ರಲ್ಲಿ ಪ್ರಜಾಕೀಯ ಅಂದ್ರೆ ಏನಂತ ಕೇಳ್ತಾರೆ. ಬೆಂಗಳೂರಲ್ಲಿ ಓದಿರೋರು ಗೊತ್ತು, ಹಳ್ಳಿ ಕಡೆ ಹೋಗ್ಬಿಟ್ಟು ಪ್ರಜಾಕೀಯ ಅಂದ್ರೆ ಯಾರು ಅಂತ ಕೇಳ್ತಾರೆ. ಹಳ್ಳಿ ಕಡೆನೆ ಫಸ್ಟ್ ಗೆದ್ದಿರೋದು ಗೊತ್ತಾ ಇಲ್ಲಿ? ಅಲ್ಲ ಕೇಳಿ, ಒಂದ್ ನಿಮಿಷ ಕೇಳಿಸ್ಕೊಳ್ಳಿ. ಇಲ್ಲ, ಒಂದ್ ನಿಮಿಷ ಆರ್ಗ್ಯುಮೆಂಟ್ ಬೇಡ, ಜಗಳ ಆಡೋದ್ ಬೇಡ, ಇಲ್ಲ ಒಂದ್ ಸ್ವಲ್ಪ ಸಮಾಧಾನವಾಗಿ ಮಾತಾಡೋಣ. ಕೇಳಿ, ಫಸ್ಟ್ ಅರೇಹಳ್ಳಿ ಅನ್ನೋ ಕಡೆ ಚೇತನ್ ಕುಮಾರ್ ಅನ್ನೋರೊಬ್ರು ಆಯ್ಕೆ ಆದ್ರು. ಅದು ಗೊತ್ತಾ ನಿಮ್ಗೆ? ಗೊತ್ತಿಲ್ಲದೆ ಇದ್ರೆ ಮಾತಾಡಬಾರ್ದು. ಬಟ್ ಅದ್ರ ಬಗ್ಗೆನೂ ವಿಶ್ಲೇಷಣೆ ಮಾಡೋರಿದ್ದಾರೆ. ಹೇಳಿ, ಒಂದ್ ನಿಮಿಷ. ಸ್ವಂತ ಬಲದಿಂದ ಅಥವಾ ಅವ್ರಿಗಿದ್ದ ಬ್ಯಾಕ್ ಗ್ರೌಂಡ್ ಇಂದ ಗೆದ್ದಿರಬಹುದು. ಓಕೆ, ನೀವು ನಾಳೆ ಯಾರು ಗೆದ್ರು ಹಂಗೆ ಹೇಳ್ತೀರಾ. ನಾಳೆ ಅವ್ರು ಯಾರು ನಿಲ್ಸ್ಗೆದ್ರ ರೀ, ಅವ್ರದ್ದು ಏನೇನ್ ಮಾಡಿದಾರೆ ಗೊತ್ತೇನ್ರಿ, ಅವ್ರು ಸುಮ್ನೆ ಗೆಲ್ಲಿಲ್ಲ ರೀ ಅಂತಾನು ಹೇಳ್ಬೋದು. ಸರ್, ನೀವು ಹೇಳ್ತಾ ಇದ್ರಿ, ಅದಕ್ಕೆ ಆನ್ಸರೇ ಇಲ್ಲ. ಅದಕ್ಕೆ ಉಪೇಂದ್ರ ಅವರೇ, ನೀವು ಹೇಳ್ತಾ ಇದ್ರಿ ಜನರೇ ಮಾಡ್ಬೇಕಿಲ್ಲಿ ಪ್ರಜಾಕೀಯ ಅಂತಂದ್ರೆ ಜನರಿಗೆ ಬಿಟ್ಟಿದ್ದು, ಇಲ್ಲ, ಜನರೇ ಮುಂದೆ ಇಲ್ಲ, ಬರಬೇಕು ಅಂತ ನೀವು ಹೇಳ್ತಿದ್ರಿ. ಒಂದು ತಪ್ಪಾಗಿ ಕ್ಲಾರಿಟಿ ಕೊಡಿ ಸರ್, ಕೇಳಿ, ಏನ್ ಮಾಡ್ಬೇಕು ತಪ್ಪಾಗಿ ಅದನ್ನ ಎಲ್ಲ ಏನ್ ಹೇಳ್ತೀಯಾರ ಗೊತ್ತಾ? ಎಲ್ಲ ಜನರೇ ಮಾಡ್ಬೇಕಂತ ಇದ್ರಲ್ಲಿ ಏನೋ CM ಅನ್ನೋದೇ ಇರಲ್ಲ ಅಂತ ಇದ್ರಲ್ಲಿ, ಏನು ಸಿಸ್ಟಮೇ ಇರಲ್ಲ, ಏನೇನೋ ಮಾತಾಡ್ಕೊಂಡ್ಬಿಟ್ರೆ ನಾನೇನೋ ಮಾಡೋಕ್ಕಾಗಲ್ಲ. ದಟ್ಸ್ ವೈ ಯು ಶುಡ್ ಹ್ಯಾವ್ ದಟ್ ಕ್ಲಾರಿಟಿ ಬಿಫೋರ್ ಆಸ್ಕಿಂಗ್ ಮೀ. ನಾನು ಹೇಳ್ತಿರೋದು ಎಲ್ಲ ಚೇಂಜ್ ಅಲ್ಲ. ನಾನು ಹೇಳ್ತಿರೋದು ನಾಯಕ, ಒಂದ್ ನಿಮಿಷ, ನಾಯಕ ಅನ್ನೋದ್ರ ಬದಲು ಅವನ್ನ ಸೇವಕ, ಅದನ್ನ ಹೇಳಿದಾರೆ. ಅದನ್ನೇ ನಾನು ಮತ್ತೆ ವಾಪಸ್ ಹೇಳ್ತಾ ಇದ್ದೀನಿ. ಅವನೊಬ್ಬ ಕಾರ್ಮಿಕ ಕೇಳಿ. ಆಮೇಲೆ ಅವನು ಸಂಬಳಕ್ಕೋಸ್ಕರ ಕೆಲಸ ಮಾಡೋ ಸಿಸ್ಟಮ್ ಬರಬೇಕು. ನಾನು 50 ಕೋಟಿ ಹಾಕ್ಬಿಟ್ಟು 2 ಲಕ್ಷ ರೂಪಾಯಿ ಸಂಬಳ ಮಾಡೋ ಕೆಲಸಕ್ಕೆ ನನ್ನ ತಂದ್ರೆ ಏನಂತೀರ ನೀವು? ನನ್ನ ಹೇಳಿ ಸ್ವಾಮಿ, ನಾನು ಸಂಬಳಕ್ಕೋಸ್ಕರ ಕೆಲಸ ಮಾಡೋನ್ ತರಬೇಕಿಲ್ಲಿ. ಯುವಕರು ಬರಬೇಕು, ಯುವತಿಯರು ಬರಬೇಕು. ಇಲ್ಲಿ ನಿಲ್ಲುವಂಥ ಪರಿಸ್ಥಿತಿ ಬರಬೇಕು. ಯಾರು ಬಂದರೂ ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲುವಂಥ ಪರಿಸ್ಥಿತಿ ಅಥವಾ ಕೆಲಸ ಸಿಗುವಂಥ ಪರಿಸ್ಥಿತಿ ಬರಬೇಕು. ಅವ್ರ ವಿಚಾರಗಳಿಗೆ ಓಟ್ ಹಾಕುವಂಥ ಪರಿಸ್ಥಿತಿ ಬರಬೇಕು. ತಪ್ಪ ಅಮ್ಮ ಇದು ಹೇಳ್ತಿರೋದು? ಸರಿ, ಬರೀ ದುಡ್ಡಿರೋರು ದೊಡ್ಡವರು ಅವರೇ ಬರ್ಬೇಕಾ ಇಲ್ಲಿ? ಆಮೇಲೆ ನಾವೇ ತಂದ್ಬಿಟ್ಟು ಆಮೇಲೆ ನಮಗೆ ಬೈಯಕ್ ಭಯ ಅಲ್ವಾ? ನಾನು ಬೈಕೊಂಡು ಕೂತ್ಕೊಂಡ್ರೆ ಸರ್ ಏನು ಸರ್ ಬರೀ ಬೈಕೊಂಡು ಕೂತೀರಾ? ಬೈಲಿಲ್ಲ ನಾನು ಸರ್, ಬೈಯೋದೇ ಇಲ್ಲಲ್ಲ ಸರ್. ನೀವೇನು ಏನಕ್ಕೆ ಬೈಬೇಕು? ನನ್ಗೆ ಅರ್ಥನೇ ಆಗ್ತಿಲ್ಲ. ಈಗ ಬಂದಿರೋನ್ನ ಬೈದ್ರೆ ಧೈರ್ಯ ಅಂತನಾ? ಬೈಬೇಕಾ ನಾನು? ವೀಕ್ಷಕರೊಬ್ರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಜಯಸತ್ಯವರ್ಧನ್ ಅಂತ ಹೇಳಿ ಬೆಂಗಳೂರಿನಿಂದ. ಸರ್ ನಮಸ್ಕಾರ. ಹೇಳಿ ಸರ್, ಪ್ರಶ್ನೆನ, ಅಭಿಪ್ರಾಯನ ಪ್ರಜಾಕೀಯದ ಬಗ್ಗೆ. ಖಂಡಿತ ಸರಿ ಇದೆ. ಉಪನ್ಯಾಸ ಅವ್ರು ನೋಡ್ತಾ ಇದೆ. ಈ ಕರ್ನಾಟಕದಲ್ಲಿ ಏನಾಗಿದೆ ಅಂದ್ರೆ ಒಂದು 70 ವರ್ಷದಿಂದ ಇದು ಜಾತಿ ರಾಜಕೀಯ ನಡೀತಾ ಇದೆ. ಆ ಜಾತಿ ರಾಜಕೀಯ ಹುಚ್ಚು ಹೋಗಂತ ಕರ್ನಾಟಕದಲ್ಲಿ ಯಾರು ಏನು ಮಾಡಕ್ಕಾಗಲ್ಲ. ಯಾಕಂದ್ರೆ 2-3 ಪಕ್ಷಗಳು ಕೂಡ ನಾವು ಬೆಂಬಲ ಕೊಟ್ಟಿದ್ದೀವಿ. ಈಗ ಬಿಜೆಪಿ ಅಂದ್ರೆ ಎಕ್ಸಾಂಪಲ್ ಹಿಂದೂಗಳು ಓಟು, ಕಾಂಗ್ರೆಸ್ ಅಂದ್ರೆ ಅವ್ರದ್ದು, ಜೆಡಿಎಸ್ ಅಂದ್ರೆ ಈ ಒಂದು ಗೌಡ್ರುಗಳದ್ದು ಲೆಕ್ಕ ಎಕ್ಸಾಂಪಲ್. ಸೊ ಈ ರೀತಿ ನಾವು ಕೂಡ ಒಂದು 20 ವರ್ಷದಿಂದ ವಿಶ್ಲೇಷಣೆ ಮಾಡಿದ್ವಿ, ಅಧ್ಯಯನ ಮಾಡಿದ್ವಿ. ಯಾವ್ದು ನಡೀತಾ ಇಲ್ಲ. ಉಪನ್ಯಾಸ ಹೇಳಿದ್ದಾರೆ, ಅದು ನೋಡ್ತಿದ್ದೆ ಆಗ್ಲಿಲ್ಲ. ಅರ್ಥ ಆಯ್ತು ಸರ್. ಅಂದ್ರೆ ಅರ್ಥ ಆಯ್ತು. ನಿಮ್ ಪ್ರಶ್ನೆಯನ್ನು ವರ್ಗಾವಣೆ ಮಾಡ್ತಿದ್ದೀನಿ ಸರ್ ಉಪೇಂದ್ರ ಅವರಿಗೆ. ಈ ರಾಜಕೀಯ ವ್ಯವಸ್ಥೆಯಲ್ಲಿ ಅಥವಾ ಚುನಾವಣಾ ರಾಜಕೀಯ ವ್ಯವಸ್ಥೆಯಲ್ಲಿ ಜಾತಿ ಪದ್ಧತಿ ಅನ್ನೋದು ಅಂಟ್ಕೊಂಡ್ ಬಿಟ್ಟಿದೆ. ಹೀಗಾಗೇನೆ ನಾವು ಎಕ್ಸ್ಪೆಕ್ಟೆಡ್ ರಿಸಲ್ಟ್ ಅನ್ನ, ಚುನಾವಣಾ ಫಲಿತಾಂಶ ಬಂದ್ರೂ ಕೂಡ ಜನರು ಆಯ್ಕೆ ಮಾಡಿರೋರು ಏನ್ ಕೆಲಸ ಮಾಡ್ಬೇಕು ಅದು ಎಲ್ಲರ ಸಲುವಾಗಿ ಆಗ್ತಿಲ್ಲ. ಜಾತಿ ಮೇಜರ್ಲಿ ಟೇಕ್ ಓವರ್ ಮಾಡ್ತಿದೆ. ತಮಿಳ್ನಾಡು ಪ್ರೂವ್ ಮಾಡ್ಬಿಟ್ಟಿದ್ಯಲ್ಲಮ್ಮ, ನಮ್ಮ ಪಕ್ಕ ಸ್ಟೇಟಲ್ಲೇ ಪ್ರೂವ್ ಆಗಿದೆಯಲ್ಲ. ಅಲ್ಲಿ ಯಾವ್ದನ್ನ ನೋಡಿದಾರೆ? ಏನೂ ನೋಡಿಲ್ಲ ಅಲ್ಲಿ, ಅಲ್ವಾ? ಕರೆಕ್ಟ್ ತಾನೆ? ಇಲ್ಲ, ಖಂಡಿತ ಆತರ ನಾವು ಅನ್ಕೊಂಡ್ ಕೂತ್ಕೊಂಡ್ರೆ ಮತ್ತೆ ಹಳೇದಕ್ಕೆ ಇನ್ನೇನ್ ಬದಲಾವಣೆ ಬಯಸೋದು? ಏನಕ್ಕೆ ಮಾತಾಡಬೇಕು ನಾವು? ನೀವು ಹೇಳಿದ್ರಿ ತಮಿಳ್ನಾಡಿನಲ್ಲಿ ಪ್ರೂವ್ ಮಾಡಿದ್ದಾರೆ ಅಂತ. ಪ್ರೂವ್ ಮಾಡೋದಕ್ಕೆ ಅವ್ರು ಕೊಟ್ಟಂತ 40 ಗ್ಯಾರಂಟಿಗಳು ಕೂಡ ಕಾರಣ ಆಗ್ತಾ ಇದೆ. ಆದ್ರೆ ಅದನ್ನ ನೀವು ಒಪ್ಪೋದಕ್ಕೆ ರೆಡಿ ಇಲ್ವಲ್ಲ? ಇನ್ನೂ ಒಂದ್ ಹೇಳ, ನಾನು ಪ್ರೂವ್ ಆಗಿರೋದಕ್ಕೊಂದು ಸ್ಟಾರ್ ವ್ಯಾಲ್ಯೂನು ಕೌಂಟ್ ಆಗಿದೆ. ಕರೆಕ್ಟೋ ಇಲ್ವೋ? ಕರೆಕ್ಟ್ ತಾನೆ? ಒಂದು ಸ್ಟಾರ್ ಫೇಸು, ಆ ಚರಿಷ್ಮಾ, ಆ ಒಂದು ಫ್ಯಾನ್ ಫಾಲೋಯಿಂಗ್, ಅದು ಆಗಿದೆ. ನಾನು ಅದ್ರ ಬಗ್ಗೆ ಮಾತಾಡ್ತಿಲ್ಲ, ಎಲ್ಲವೂ ಇರಲಿ. ನಾನು ಹೇಳ್ತಿರೋದು ಅಟ್ಲೀಸ್ಟ್ ಅದ್ರಲ್ಲಿ ಪ್ಲಸ್ ಪಾಯಿಂಟ್ ಇರೋದು ಯುವಕರು ಎದ್ರು, ಯುವಕರು ಹೊರಗೆ ಬಂದರು, ಯುವಕರು ಪೊಲಿಟಿಕಲಿ ಒಂದು ಸ್ವಲ್ಪ ಅವೇರ್ನೆಸ್ ಬಂತು, ಒಂದು ಬದಲಾವಣೆ ತರೋಣ ಅಂತ ಬಂದರು ಅಂತ ನಾನು ಹೇಳ್ತಾ ಇದ್ದೀನಿ. ಗೊತ್ತಿಲ್ಲ, ನಾನು ವಿಜಯ್ ಅವರ ಬಗ್ಗೆ ಮಾತಾಡಬೇಕು ಅಂದರೆ ವಿಜಯ್ ಅವ್ರದ್ದು 1 ವರ್ಷ 2 ವರ್ಷ ಆಡಳಿತ ನೋಡಿ ಅಲ್ಲಿ ಜನಗಳು ಏನು ಹೇಳ್ತಾರೆ ಅನ್ನೋದನ್ನು ನಾವು ತಿಳ್ಕೊಬೇಕಲ್ವಾ? ಈಗಲೇ ನಾನು ಅವ್ರೇನು ಸರಿ ಇಲ್ಲ, ಅವ್ರು ಸರಿ ಇದ್ದಾರೆ ನಾನೇನು ಹೇಳೋಕ್ಕಾಗಲ್ಲ. ಯಾರೂ ಏನು ಹೇಳೋಕ್ಕಾಗಲ್ಲ. ಅವ್ರದ್ದೇನೋ ಒಂದು ವಿಚಾರಗಳಿರ್ಬೋದು, ನಾಳೆ ಏನೋ ಟೆಕ್ನಾಲಜಿ ತಂದ್ಬಿಟ್ಟು ಬದಲಾವಣೆ ಮಾಡ್ಬೋದು. ಅವ್ರು ಏನೇನೋ ಆಶ್ವಾಸನೆ ಕೊಟ್ಟಿದ್ದಾರೆ, ಮೋಸ್ಟ್ಲಿ ಅದೆಲ್ಲ ತರ್ಬೋದು, ನೋಡೋಣ. ಸ್ಟಾರ್ ವ್ಯಾಲ್ಯೂ ಅಂತ ಹೇಳ್ತಿದ್ರಿ ಸರ್. ಸ್ಟಾರ್ ವ್ಯಾಲ್ಯೂ ಜೊತೆಗೆ ಅವರ ಫ್ಯಾನ್ ಕ್ಲಬ್ಗಳು ಸಿಕ್ಕಾಪಟ್ಟೆ ಕೆಲಸ ಮಾಡಿದೆ ಚುನಾವಣೆಯಲ್ಲಿ. ನಮಗೆ 2 ವರ್ಷದ ಈ ಕಣ್ಣಿಗೆ ಕಾಣಿಸ್ತಾ ಇದೆ. ಬಟ್ ದಶಕಗಳಿಂದ ಬ್ಲಡ್ ಡೊನೇಷನ್ ಇಂದ ಹಿಡಿದು ಮಕ್ಕಳ ಶಿಕ್ಷಣದವರೆಗೂ ಸಾಕಷ್ಟು ಹೆಲ್ಪು
ವಿಜಯ್ ಅವರ ಫ್ಯಾನ್ ಕ್ಲಬ್ಗಳು ಮಾಡ್ತಾ ಬಂದಿದೆ ಅಂತ. ಉಪೇಂದ್ರ ಅವ್ರಿಗೂ ಕೂಡ ಅದರದ್ದೇ ಆದ ಒಂದು ಫ್ಯಾನ್ ಕ್ಲಬ್ ಇದೆ, ಅಥವಾ ಪ್ರಜಾಕೀಯದ ಸಲುವಾಗಿ ನಿಮ್ ಜೊತೆ ಸೇರ್ಕೊಂಡಿರೋ ಜನ ಇದ್ದಾರೆ, ಏನ್ ಮಾಡ್ತಿದ್ದಾರೆ, ಯಾವ ರೀತಿ ಜನರನ್ನ ಕನೆಕ್ಟ್ ಅದೇ ಆಗ್ತಿದ್ದಾರೆ? ಇದನ್ನು ಒಂದು ಹೇಳ್ತೀನಿ, ಬಹಳ ಚೆನ್ನಾಗಿತ್ತು ಆಕ್ಚುಲಿ. ಇದೇ ತರ ಕೇಳ್ತಾರೆ, ಏನು ಹೇಳಿ, ಇವ್ರು ಯಾರೋ ಎಲೆಕ್ಷನ್ ನಿಂತಿರೋ, ಇವ್ರು ಏನ್ರಿ ಮಾಡಿದ್ದಾರೆ, ಇವ್ರು ಏನು ಮಾಡಿದಾರೆ ಅಂತ ನಾನು ಓಟ್ ಹಾಕ್ಲಿ ಅಂತ. ಏನು ಮಾಡ್ಬೇಕಮ್ಮ, ಅಲ್ಲ ಅವ್ರು ಬಂದು ಒಂದು ವರ್ಷ ಎಲ್ಲ ಓಡಾಡಿ ಎಲ್ಲ ಸಮಾಜ ಸೇವೆ ಮಾಡಿ ಎಲ್ಲ ಒಂದು ಹೆಸರು ಮಾಡ್ಬೇಕ್ರಿ, ಆಮೇಲೆ ನಮ್ಮ ನಂಬಿಕೆ ಬರುತ್ತೆ, ಓಟ್ ಹಾಕ್ತೀವಿ. ಇದೇನಿದು ಬಿಸ್ನೆಸ್, ಏನಿದು ಅಂದರೆ ನೀವು ಬಂದೆಲ್ಲ ಖರ್ಚು ಮಾಡಿ ಒಂದಷ್ಟೆಲ್ಲ ಮಾಡಿ ಅಂಥವ್ರಿಗೆ ಮಾತ್ರ ಇಲ್ಲ. ಅವಾಗ ಯಾರು ಬರ್ತಾರಮ್ಮ? ನಾರ್ಮಲ್ ಯಾರ ವ್ಯಕ್ತಿಗಳು ಬರೋಕ್ಕೆ ಸಾಧ್ಯನಾ ಈ ಜಾಗಕ್ಕೆ? ದುಡ್ಡಿರೋರು ಬರ್ತಾರೆ, ಒಂದಷ್ಟು ಖರ್ಚು ಮಾಡ್ತಾರೆ, ಒಂದಷ್ಟು ಇದು ಮಾಡ್ತಾರೆ. ಓ ಏನಪ್ಪ ಅವ್ರು ದಾನ ವೀರ ಶೂರ ಕರ್ಣ ಬಂದಿದ್ದಾರೆ, ಎಂತ ಈಗಲೇ ಇಷ್ಟು ಹೆಲ್ಪ್ ಮಾಡ್ತಾರೆ, ನಾಳೆ ಏನೇನು ಮಾಡ್ಬಿಡ್ಬೋದು ಅವರು ಅಂತ ನಾನು ಅವ್ರನ್ನೇ ಎಲೆಕ್ಟ್ ಮಾಡ್ಬಿಡ್ತೀನಿ. ಇದು ಕರೆಕ್ಟಾ? ಫೈನಲಿ ಹಾಗಾದ್ರೆ ಈಗ ವಿಶ್ವನಾಥ್ ಅಂತ ಇನ್ನೊಂದೇ ಒಂದು ಕರೆ ಇದೆ. ಐನೋ ತುಂಬಾ ಜನಕ್ಕೆ ಪ್ರಶ್ನೆಗಳಿದೆ ಇಲ್ಲಿರೋರ್ಗು ಅಂತ ಹೇಳಿ. ವಿಶ್ವನಾಥ್ ಅಂತ ಮೈಸೂರಿನಿಂದ ಕರೆ ಮಾಡಿದ್ದಾರೆ, ಇದೊಂದು ಕಾಲ್ ತಗೊಂಡ್ಬಿಡೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಮೇಡಮ್. ಹೇಳಿ ಸರ್, ಉಪೇಂದ್ರ ಅವರಿದ್ದಾರೆ, ಪ್ರಶ್ನೆ ಅಥವಾ ಪ್ರಜಾಕೀಯದ ಬಗ್ಗೆ ನಿಮ್ಮ ಅಭಿಪ್ರಾಯ? ಉಪೇಂದ್ರ ಸರ್ ನಮಸ್ಕಾರ ಸರ್. ನಮಸ್ಕಾರ ಸರ್. ಹೇಳಿ ಸರ್. ನನ್ನ ವರ್ಷ 72. ಓ ನಮಸ್ಕಾರ. ಆಯ್ತಾ? ಹಾ ಸರ್. ನಾನು ನನ್ನ 18ನೇ ವರ್ಷದಿಂದ ಓಟ್ ಹಾಕೊಂಡ್ ಬಂದಿದ್ದೀನಿ. ಹಾ ಸರ್. ಕರ್ನಾಟಕದ ಎಲ್ಲಾ ಪಾರ್ಟಿನೂ ನೋಡಾಗಿದೆ. ಹಾ ಸರ್. ನನ್ನ ಒಂದೇ ಒಂದು ರಿಕ್ವೆಸ್ಟ್ ನಿಮ್ಗೆ, ಹಾ ಸರ್. ಯು ಆರ್ ನಾಟ್ ಓನ್ಲಿ ಸ್ಟಾರ್, ಯು ಆರ್ ಎ ಗುಡ್ ಅಡ್ಮಿನಿಸ್ಟ್ರೇಟರ್. ಓ ಥ್ಯಾಂಕ್ ಯು ಸರ್. ಏನು ನಾನು ಇನ್ನು ಆಗ್ತೀರಾ? ನನ್ನ ಭರವಸೆ ಅಲ್ಲ, ನನ್ನ ಆಶೀರ್ವಾದ, ನನ್ನ ಹಾರೈಕೆ, ನನ್ನ ಕೋರಿಕೆ, ನನಗೆ ಬೇಕಾದಂತ ಚೇಂಜ್ ನೀವು ಕೊಡ್ತೀರಾ ಅಂತ ಗ್ಯಾರಂಟಿ ನನಗಿದೆ. ಅಯ್ಯೋ ಥ್ಯಾಂಕ್ ಯು ಸರ್, ಥ್ಯಾಂಕ್ ಡೋಂಟ್ ಯು. ಲೂಸ್ ಯುವರ್ ಹಾರ್ಟ್. ವಿಶ್ವನಾಥ್ ಸರ್, ಬದಲಾವಣೆ ಅಂದ್ರೆ ಹೆಂಗೆ ಅಂತ ಹೇಳಿ ಉಪೇಂದ್ರ ಸರ್ ಜನರಿಂದ ತಿಳ್ಕೊಳಕ್, ಅಲ್ಲ ನೀವೇ ಹೇಳ್ಬಿಡಿ. ನೀವು ಹೇಳ್ತಿದ್ರಿ ಬದಲಾವಣೆ ತರ್ತೀರಿ ಅನ್ನೋ ಭರವಸೆ ಇದೆ ಅಂತ. ಯಾವ ತರ ಬದಲಾವಣೆ? ವಿಶ್ವನಾಥ್ ಇಂದ ಉಪೇಂದ್ರಗೆ ಒಂದು ಡೋಸ್ ಟಾನಿಕ್ ಕೊಡಬೇಕು. ವಿ ಹ್ಯಾವ್ ಟು ಎನ್ಕರೇಜ್ ದ ಪೀಪಲ್ ಲೈಕ್ ದಿಸ್. ಅದೇ ಪಕ್ಷ, ಅದೇ ಹೆಂಡ, ಅದೇ ದುಡ್ಡು, ಇದ್ರಲ್ಲೇ ನಡೀಬೇಕು ನಮ್ಮ ರಾಜ್ಯ. ಅರವಿಂದ್ ಕೇಜ್ರಿವಾಲ್ ಬಂದು